ಬಿಟ್ರಲ್ಲ ನನ್ಗೆ ಅದು ಇದಾಗು. ನಮ್ಮಮ್ಮ ಅದು ಮನ್ಸಿಗೆ ಹಚ್ಕೊಬಿಟ್ರು. ಇವಾಗ ಕಿಪ್ಪಿ ಅವ್ರ ಅಮ್ಮನ ಹತ್ರ ಸಾರಿ ಕೇಳ್ತೀಯ ಮುತ್ತು? ನೋಡಿ ಸಾರಿ ಕೇಳಿದೀವಿ ಕಾಲ್ ಮಾಡಿ ಆಗ್ಲಿ. ಕೇಳಿದ್ಯಾ? ಆದ್ರೆ ಅಮ್ಮ ಒಪ್ತಿದಾರ? ಹೇಗೆ ಮಾತಾಡಿದ್ರ? ಹೇಗ್ ಮಾತಾಡ್ತಿದಾರ ಅಮ್ಮ? ಮಾತಾಡಿದಾರೆ. ಇವಾಗ ಕಿಪ್ಪಿ ಅಮ್ಮ ಒಪ್ಪಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡೋದು, ಮುಂದೆ ಏನ್ ಮಾಡ್ಬೇಕಂತ ಅನ್ಸೋದು ಅದನ್ನ ಮಾಡ್ಬೇಕಷ್ಟೇ. ಒಪ್ತಾರ ಕಿಪ್ಪಿ ನಿಮ್ಮ ಮನೇಲಿ? ಒಪ್ತಾರೆ ಏನಿಲ್ಲ. ಬಟ್ ಏನ್ ಗೊತ್ತಾ, ಇವಾಗ ಅಪ್ಪ ಅಮ್ಮ ಒಂದ್ ಕನ್ಸು ಅಂತಿರುತ್ತೆ. ಆ ಕನ್ಸನ್ನ ರೀತಿಯಲ್ಲಿ ಇವನು ಇದ್ರೆ ಇಷ್ಟಪಟ್ಟೆ ಪಡ್ತೀವಿ. ಇವಾಗ ಎಕ್ಸಾಂಪಲ್ ನಮ್ಮ ಅಣ್ಣ ಇದ್ದಾರೆ ಇಲ್ಲ ಅಂತಲ್ಲ, ಇವಾಗ ಮದ್ವೆ ಆಗೋ ಅಳಿಯ ಅಂತ ಒಂದು ಬರ್ತಾರಲ್ಲ, ಮಗನ್ ತರ ನೋಡ್ತಾರೆ, ಮಗನ್ ತರ ಒಂದು ಪ್ರೀತಿ ತೋರಿಸ್ತಾರೆ. ಎಲ್ಲ ತಾಯಿನೂ ಅದೇ ತರ ಮಾಡ್ತಾರೆ. ಈಗ ನಿಮ್ಮಿಬ್ರಿಗೂ ಎಷ್ಟು ಏಜು? ನಂಗೆ ಬಂದ್ಬಿಟ್ಟು 23. ನಿಂಗೆ? 22. ಇನ್ನೂ ತುಂಬಾ ವರ್ಷ ಇದೆ ನೀವಿಬ್ರು ಬೆಳೆಯೋದಕ್ಕೆ, ಮದ್ವೆ ಆಗೋದಕ್ಕೆ ಎಲ್ಲ. ಇವಾಗ ಯಾವಾಗ ಮದ್ವೆ ಆಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೋತಿದ್ದೀರಾ? ನಮ್ದೆಲ್ಲ ಅಚೀವ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗ್ಬೇಕು, ಅಚೀವ್ಮೆಂಟ್ ಆಗ್ಬೇಕು ಅಂತೂ ಇದೀವಿ. ಮತ್ತೆ 1.5-2 years ಆಗ್ಲಿ ಅಂತ ಸುಮ್ಮನೆ ಇದೆ. ಇವಾಗ ತುಂಬಾ ಜನ ನನಗೆ ಹೇಳ್ತಾ ಇದಾರೆ, ಪರ್ಸನಲ್ ನನ್ನ ಫ್ರೆಂಡ್ಸ್ಗಳು ಎಲ್ಲಾರು ಹೇಳ್ತಾ ಇದಾರೆ, ಮತ್ತೆ ಅವ್ನು ಚೇಂಜ್ ಆಗ್ಬಿಡ್ತಾನೆ, ಮತ್ತೆ ಯಾರು ಏನಾದ್ರೂ ಒಂದು ಇದು ಮಾಡ್ತಾನೆ, ಬೇಗ ಮದ್ವೆ ಆಗ್ಬಿಡು, ಮದ್ವೆ ಆಗಿದ್ರೆ ಇನ್ನೂ ಅವನು ಏನು ಮಾಡ್ಕೊಳಕ್ಕಾಗಲ್ಲ, ಅದು ಇದು ಅಂತಾರೆ. ಬಟ್ ನನಗೇನಂದ್ರೆ ಅವನ ಮೇಲೆ ನಂಬಿಕೆ ಇದೆ. ಇವಾಗ ಒಂದ್ಸತಿ ಬೆಂಕಿಗೆ ಬಿದ್ದು ಅದನ್ನ ಸುಟ್ಕೊಂಡ್ಮೇಲೆ ಅವ್ರಿಗೆ ಬುದ್ಧಿ ಬಂದಿದೆ ಅಂದಮೇಲೆ ಮತ್ತೆ ಅದೇ ಕೆಲಸ ಅವ್ನು ಮಾಡಕ್ ಹೋಗಲ್ಲ. ಇವಾಗ ನನ್ನ ಹತ್ರ 1000 ಸತಿ ಜಗಳ ಆಡ್ತಾನೆ, ಹಂಗಂತೇಳಿ ಅವ್ನು ನನ್ನ ಬಿಟ್ಟೋಗೋ ಅಂತ ಸಾಧ್ಯನೇ ಇಲ್ಲ.